ಕಾರ್ಯಕ್ರಮ ಸನ್ಮಾನ್ಯ ಶ್ರೀ ಮಂದಾಕೃಷ್ಣ ಮಾದಿಗಣ್ಣವರು, ಪದ್ಮಶ್ರೀ ಮಂದಾಕೃಷ್ಣ ಮಾದಿಗಣ್ಣವರು MRPS ಸಂಸ್ಥಾಪಕ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು. ಒಂದು SC ವರ್ಗೀಕರಣಕ್ಕಾಗಿ SC ವರ್ಗೀಕರಣ ಒಳ ಮೀಸಲಾತಿ ಜಾರಿಯಾಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅದು ಉದ್ದೇಶಪೂರ್ವಕವಾಗಿ ವಿಳಂಬ ಧೋರಣೆಯನ್ನು ಅನುಸರಿಸುತ್ತಿರುವುದರಿಂದ ಸನ್ಮಾನ್ಯ ಮಂದಾಕೃಷ್ಣ ಮಾದಿಗಣ್ಣವರು ದಿನಾಂಕ 27ರಂದು ಹೈದರಾಬಾದರಿಂದ ಬೆಂಗಳೂರು ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯ ಮಟ್ಟದ ಮಾದಿಗ ದಂಡೋರ ಪ್ರಮುಖರು, ಮುಖಂಡರುಗಳು, ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು, ರಾಜ್ಯ ಮಟ್ಟದ ಒಂದು ಸಮಾಲೋಚನಾ ಸಭೆ ಒಳ ಮೀಸಲಾತಿ ಜಾರಿ ಯಾಕೆ ಆಗ್ತಾ ಇಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಂದಾಕೃಷ್ಣ ಮಾದಿಗಣ್ಣವರು ಬರ್ತಾ ಇದ್ದಾರೆ. 27ರಂದು ಕಾರ್ಯಕ್ರಮದಲ್ಲಿ 27, 28 2 ದಿನ ಬೆಂಗಳೂರು ನಗರದಲ್ಲಿದ್ದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ವಿಳಂಬ ಮಾಡುವುದರಿಂದ ಈಗಾಗಲೇ ಹರಿಯಾಣ, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯದಲ್ಲಿ ಜಾರಿಯಾಗಿದೆ ಒಳ ಮೀಸಲಾತಿ. ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಜಾರಿ ಆಗ್ತಾ ಇಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಮಂದಾಕೃಷ್ಣ ಮಾದಿಗಣ್ಣವರು ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತು ಮಂದಾಕೃಷ್ಣ ಮಾದಿಗಣ್ಣವರು ಈ ದೇಶದಲ್ಲಿ ಶೋಷಿತ ಸಮುದಾಯಗಳಿಗೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿ ಪರವಾಗಿ ಯಾವ ರೀತಿ ಹೋರಾಟವನ್ನು ಮಾಡಿ ಇವತ್ತು ಒಳ ಮೀಸಲಾತಿ ತಂದು ಕೊಟ್ಟರು, ಅದೇ ರೀತಿ ಮಂದಾಕೃಷ್ಣ ಮಾದಿಗಣ್ಣ ಅಣ್ಣನವರು ಅಭಿನವ್ ಅಂಬೇಡ್ಕರ್ ಅವರು 365 ದಿನಗಳ ಕಾಲ ವಿಶ್ರಾಂತಿ ಇಲ್ಲದೆ ಈ ಸಮಾಜಕ್ಕೆ ಒಂದು ನ್ಯಾಯ ಕೊಡಿಸಲೇಬೇಕನ್ನೋ ಒಂದೇ ಉದ್ದೇಶಕ್ಕಾಗಿ ಸನ್ಮಾನ್ಯ ಮಂದಾಕೃಷ್ಣ ಮಾದಿಗಣ್ಣವರು ಹಗಲಿರುಳು ಶ್ರಮಿಸಿ ಮತ್ತು ಈ ಸಮುದಾಯಕ್ಕೆ ನ್ಯಾಯ ಕೊಡಿಸಲೇಬೇಕನ್ನೋ ಒಂದೇ ಉದ್ದೇಶಕ್ಕಾಗಿ ಇಡೀ ದೇಶವನ್ನು ಸುತ್ತಿದ ಮಹಾನ್ ನಾಯಕ. ಹಾಗಾಗಿ ಆ ನಾಯಕನೇ ಬರುವ ನಿರೀಕ್ಷೆ ಇರುವುದರಿಂದ ಸಮಾಜದಲ್ಲಿರುವಂಥ ಎಲ್ಲ ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಮತ್ತು ಹೋರಾಟಗಾರರು, ಬುದ್ಧಿಜೀವಿಗಳು ಮತ್ತು ಲಾಯರ್ಗಳು ಹಾಗೆ ಇನ್ನಿತರ ಹೋರಾಟ ಮಾಡುವಂಥ ಹೋರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಾಗಿದೆ. ಯಾಕೆ ಭಾಗವಹಿಸಬೇಕಾಗಿದೆ ಅಂತಂದರೆ, ಈಗಾಗಲೇ ಸರ್ಕಾರ ಮೀಸ ಎಣಿಸ್ತಾ ಇದ್ದಾರೆ. ನಾಗಮೋಹನ್ ದಾಸ್ ಅವ್ರನ್ನ ಕಾಟಾಚಾರಕ್ಕಾಗಿ ನೇಮಕ ಮಾಡಿ ಟೈಮ್ ಪಾಸ್ ಮಾಡುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಸಿದ್ದರಾಮಯ್ಯನವರು ಈ ಕೂಡಲೇ ನಮಗೆ ಒಳ ಮೀಸಲಾತಿ ಜಾರಿ ಮಾಡಬೇಕಂತೇಳಿ ನಾವು ಹಲವಾರು ಸಲ ಮಾನ್ಯ ಮುಖ್ಯಮಂತ್ರಿಯವ್ರನ್ನ ಭೇಟಿಯಾಗಿದ್ದೀವಿ, ಎಲ್ಲ ಸಚಿವರುಗಳನ್ನ ಭೇಟಿಯಾಗಿದ್ದೀವಿ. ಆದರೂ ಒಳ ಮೀಸಲಾತಿ ಎಲ್ಲೋ ಒಂದು ಕಡೆ ಹುನ್ನಾರ ಅಂದರೆ ತಡೆಯುವಂಥ ಹುನ್ನಾರ ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕವಾಗಿ ಮಾದಿಗರನ್ನ ಮತ ಬ್ಯಾಂಕ್ ಮಾಡಿಕೊಂಡು ಮಾದಿಗರಿಗೆ ಮೋಸ ಮಾಡುತ್ತಾ ಮತ್ತು ಮಾದಿಗರಿಗೆ ಕಣ್ಣಿಗೆ ಮಣ್ಣೆರೆಸುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದನ್ನು ಕಾಂಗ್ರೆಸ್ ಸರ್ಕಾರ ವಿರೋಧಿಸಿ ಇವತ್ತು ಮಂದಾಕೃಷ್ಣ ಮಾದಿಗಣ್ಣವರು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಮಾಡಿ ಸರ್ಕಾರಕ್ಕೆ ಸವಾಲನ್ನು ಹಾಕುವಂಥ ವ್ಯವಸ್ಥೆ ಮಾಡಬೇಕನ್ನೋ ಒಂದೇ ಉದ್ದೇಶಕ್ಕಾಗಿ ಇವತ್ತು ವಸಂತನಗರ ಅಂಬೇಡ್ಕರ್ ಭವನದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. 27, 28ರಂದು ಕಾರ್ಯಕ್ರಮ ಇರುವುದರಿಂದ ಈ ರಾಜ್ಯದ 31 ಜಿಲ್ಲೆಗಳಿರುವಂಥ ನನ್ನ ಸಮುದಾಯದ ಬಂಧುಗಳು ಬಂದು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿದೆ. ಅದಕ್ಕಾಗಿ ನಾವು ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ, ಅಭಿನಂದಿಸ್ತಾ ಇದ್ವಿ. ಯಾಕಂದರೆ ಹೋರಾಟದ ಪ್ರತಿಫಲದಿಂದಲೇ ಇವತ್ತು ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ಹರಿಯಾಣ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಒಳ ಮೀಸಲಾತಿ ಜಾರಿಯಾಗಿ ಇವತ್ತು ಭಾಳ ಖುಷಿಯಿಂದ ನಮ್ಮ ಸಮುದಾಯ ಒಂದು ಸಾಮಾಜಿಕ ನ್ಯಾಯ ಸಿಕ್ಕಿದೆ ಅಲ್ಲ ಸನ್ಮಾನ ಮಂದಾಕೃಷ್ಣ ಅವರ ನಾಯಕತ್ವದಲ್ಲಿ ಅಂತೇಳಿ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಕರ್ನಾಟಕದಲ್ಲಿ ಆಗಬೇಕನ್ನೋ ಒಂದೇ ಉದ್ದೇಶಕ್ಕಾಗಿ ಮಂದಾಕೃಷ್ಣ ಮಾದಿಗಣ್ಣವರು ಬರ್ತಾ ಇದ್ದಾರೆ. ನಮಸ್ಕಾರ. ನನ್ನ ಹೆಸರು ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರು, ಬೆಂಗಳೂರು, ಬಿ ನರಸಪ್ಪ ದಂಡೋರ. ನನ್ನ ಹೆಸರು ಮಂಜುನಾಥ್ ಕೊಂಡಪಲ್ಲಿ, ನಾನು ಹುಬ್ಬಳ್ಳಿಯಿಂದ ಮಾದಿಗ ದಂಡೋರ MRPSನ ರಾಜ್ಯ ವಕ್ತಾರರು. ನಾಳೆ ನಾವೆಲ್ಲರೂ ಬಹುನಿರೀಕ್ಷೆಯಿಂದ ಕಾಯ್ತಾ ಇರುವಂಥ ಒಂದು ಕಾಲಘಟ್ಟ ಏನಪ್ಪ ಅಂದರೆ, ನಮ್ಮ ಮಾದಿಗ ದಂಡೋರ MRPSನ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಪದ್ಮಶ್ರೀ ಪುರಸ್ಕೃತರು ಆದಂಥ ಗೌರವಾನ್ವಿತ ಶ್ರೀ ಮಂದಾಕೃಷ್ಣ ಮಾದಿಗಣ್ಣವರು ಇಡೀ ದೇಶದಾದ್ಯಂತ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಒಳ ಮೀಸಲಾತಿ ಜಾರಿಗಾಗಿ ಸಾಕಷ್ಟು ಬೆಳವಣಿಗೆಗಳು ನಡೆದು ಸೂಕ್ತ ಕ್ರಮಗಳನ್ನು ತಗೊಳ್ತಾ ಇದ್ದರೂ ಕೂಡ ಕರ್ನಾಟಕದ ಮಟ್ಟಿಗೆ ಮಾತ್ರ ಯಾಕೋ ಒಂದು ವಿಳಂಬ ನೀತಿಯನ್ನು, ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇರೋದನ್ನು ಕಂಡು ಆತಂಕಗೊಂಡು ಆ ಒಂದು ನಿಟ್ಟಿನಲ್ಲಿ ಮುಂದಿನ ಒಂದು ಹೋರಾಟದ ರೂಪುರೇಷೆಗಳನ್ನು ರೂಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾಳೆ ಬೆಂಗಳೂರಿನ ವಸಂತನಗರದಲ್ಲಿರುವಂಥ ಅಂಬೇಡ್ಕರ್ ಭವನದಲ್ಲಿ ಒಂದು
ರಾಜ್ಯ ಮಟ್ಟದ ಮಾದಿಗ ಸಮುದಾಯದ ಮುಖಂಡರ ಸಭೆಯನ್ನು ಕರೆದಿದ್ದಾರೆ. ಈ ಒಂದು ಸಭೆಯಲ್ಲಿ ಅವರಿವರೆನ್ನದೇ ಪಕ್ಷಾತೀತವಾಗಿ, ಸಂಘಟನಾತೀತವಾಗಿ ಎಲ್ಲ ಒಳ ಮೀಸಲಾತಿ ಪರವಾಗಿ ಹೋರಾಟ ನಡೆಸ್ಕೊಂಡು ಬಂದಿರುವಂಥ ಹಿರಿಯ ಹೋರಾಟಗಾರರು, ಮುಖಂಡರು, ನಾಯಕರು, ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳು, ಯುವಕರು ಬಹಳ ಒಂದು ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿ ಎಲ್ಲರ ಸಮಾಲೋಚನೆಯೊಂದಿಗೆ ಮುಂದಿನ ಹಂತದಲ್ಲಿ ಒಳ ಮೀಸಲಾತಿ ಜಾರಿ ಸಲುವಾಗಿ ನಾವು ಯಾವ ರೀತಿಯಂಥ ಹೋರಾಟವನ್ನು ನಾವು ರೂಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಬಹಳ ಸಂಚಲನಾತ್ಮಕವಾದಂಥ ನಿರ್ಣಯಗಳನ್ನು ಕೈಗೊಳ್ಳುವಂಥ ಒಂದು ನಿರೀಕ್ಷೆ ನಮಗೆಲ್ಲ ಇದೆ. ಹಾಗೆಯೇ ತಮಗೆ ಗೊತ್ತಿರೋ ಹಾಗೆ ಕಳೆದ 3ನೇ ತಾರೀಕಿನಿಂದ ಮಾರ್ಚ್ 3ನೇ ತಾರೀಕಿನಿಂದ ನಾವು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಂಥ ಬಿ ನರಸಪ್ಪ ದಂಡೋರಣ್ಣವರ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹನ ಕೈಗೊಂಡು ಮಾರ್ಚ್ 10ನೇ ತಾರೀಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ನಿವಾಸಕ್ಕೆ ನಮ್ಮನ್ನು ಕರೆಸಿಕೊಂಡು ನಮ್ಮ ಒಂದು ಬೇಡಿಕೆಗಳನ್ನು ಆಲಿಸ್ತಾರೆ. ಆ ಸಂದರ್ಭದಲ್ಲಿ ನಾವು ಅವರಿಗೆ ಬೇಡಿಕೆಗಳನ್ನು ಇಟ್ಟಿದ್ದೇನಪ್ಪ ಅಂತಂದರೆ ತುಂಬ ಇಂಪಾರ್ಟೆಂಟಾಗಿ ಮುಖ್ಯವಾಗಿ ಒಳ ಮೀಸಲಾತಿ ಜಾರಿ ಆಗುವವರೆಗೆ ಯಾವುದೇ ರೀತಿಯಂಥ ಬ್ಯಾಕ್ಲಾಗ್ ಹುದ್ದೆಗಳನ್ನು, SC ಬ್ಯಾಕ್ಲಾಗ್ ಹುದ್ದೆಗಳನ್ನು ಮತ್ತು ಯಾವುದೇ ಮುಂಬಡ್ತಿಗಳನ್ನು ಕೊಡಬಾರ್ದು ಅಂತ ಒಂದು ಉದ್ದೇಶ. ಹಾಗೆಯೇ ಈಗಾಗಲೇ ನೇಮಿಸಿರುವಂಥ HN ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗದಿಂದ ಮಧ್ಯಂತರ ವರದಿಯನ್ನು ತರಿಸ್ಕೊಂಡು ಈಗಾಗಲೇ 30 ವರ್ಷದ ಹೋರಾಟ ಆಯಿತು. ಸುಪ್ರೀಂ ಕೋರ್ಟ್ ಈಗಾಗಲೇ ತೀರ್ಪು ಕೊಟ್ಟಿದೆ. ಅದಾದ ನಂತರ ಹರಿಯಾಣ, ತೆಲಂಗಾಣ, ಆಂಧ್ರ ಪ್ರದೇಶಗಳಲ್ಲಿ ಒಳ ಮೀಸಲಾತಿ ಜಾರಿ ಆಗೋಗಿದೆ. ಆ ಒಂದು ನಿಟ್ಟಿನಲ್ಲಿ ಮಧ್ಯಂತರ ವರದಿಯ ಆಧಾರದ ಮೇಲೆ ಮಾದಿಗರಿಗೆ ಬರಬೇಕಂತ ಪಾಲನ್ನು, ಒಳ ಮೀಸಲಾತಿಯನ್ನು ತಕ್ಷಣ ಜಾರಿ ಮಾಡಿಕೊಡ್ಬೇಕು ಅಂತ ನಾವು ಆ ಬಗ್ಗೆ ನಾವು ಮನವಿ ಮಾಡಿದ್ವಿ. ಅದಕ್ಕೆ ಸರ್ಕಾರ ಇವತ್ತು ಸೂಕ್ತವಾಗಿ ಸ್ಪಂದಿಸಿದೆ. ಒಂದು ಅಧಿಕೃತವಾದಂಥ ಹೇಳಿಕೆಯನ್ನು ಮುಖ್ಯಮಂತ್ರಿಗಳ ಕಚೇರಿಯಿಂದ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಕಡೆಯಿಂದ ಇವತ್ತು ಪತ್ರಿಕಾ ಮಾಧ್ಯಮಗಳ ಮುಖಾಂತರವಾಗಿ ಹೇಳಿಕೆ ಕೊಟ್ಟಿದ್ದಾರೆ. SC ಬ್ಯಾಕ್ಲಾಗ್ ಹುದ್ದೆಗಳನ್ನು ಯಾವುದೇ ರೀತಿಯಾದಂಥ ಮುಂಬಡ್ತಿಗಳನ್ನು ಒಳ ಮೀಸಲಾತಿ ಜಾರಿ ಆಗುವವರೆಗೆ ಮಾಡುವುದಿಲ್ಲ ಅಂತ ಘೋಷಣೆ ಮಾಡಿರೋದು ನಮ್ಮೆಲ್ಲರ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ನರಸಪ್ಪ ದಂಡೋರಣ್ಣವರ ನೇತೃತ್ವದಲ್ಲಿ ನಡೆದಂಥ ಧರಣಿ ಸತ್ಯಾಗ್ರಹದ ಒಂದು ಪ್ರತಿಫಲ ಅಂತ ನಾವು ಇಷ್ಟಪಡ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಾವು ಇಡೀ ನಮ್ಮ ಎಲ್ಲ ಹೋರಾಟಕ್ಕೆ ಪಾಲ್ಗೊಂಡಂಥ ಎಲ್ಲ ನಮ್ಮ ಹೋರಾಟಗಾರರು ಹಾಗೆಯೇ ಈ ಒಂದು ಹೋರಾಟಕ್ಕೆ ಬೆಂಬಲವಾಗಿ ನಿಂತಹ ಎಲ್ಲ ಸಮಾಜ ಪ್ರೇಮಿಗಳನ್ನು ಕೂಡ ನಾವು ಈ ಮೂಲಕ ಅಭಿನಂದಿಸ್ತಾ ಇದ್ದೇವೆ. ಆದರೆ ನಾವು ಸಂಭ್ರಮ ಪಡಬೇಕಾದಂಥ ವಿಷಯ ಇನ್ನೂ ತುಂಬ ಇದೆ, ಇನ್ನೂ ಮುಂದೆ ಇದೆ. ಯಾಕಂತಂದರೆ ಇನ್ನೂ ಒಳ ಮೀಸಲಾತಿ ಜಾರಿ ಆಗಿಲ್ಲ. ಒಳ ಮೀಸಲಾತಿ ಜಾರಿ ಆಗಬೇಕಾಗಿರೋದು ನಮ್ಮ ಮುಖ್ಯವಾದಂಥ ಬೇಡಿಕೆ. ಆ ಒಂದು ನಿಟ್ಟಿನಲ್ಲಿ ನಾಳೆ ನಮ್ಮ ಗೌರವಾನ್ವಿತ ಶ್ರೀ ಮಂದಕೃಷ್ಣ ಮಾದಿಗಣ್ಣವರು ಬರ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ನಾವು ಒಂದು ಬಹಳ ಸಂಚಲನಾತ್ಮಕವಾದಂಥ ನಿರ್ಧಾರಗಳನ್ನು ಒಂದು ಸಾಮೂಹಿಕ ನಾಯಕತ್ವದಲ್ಲಿ ಮತ್ತು ಎಲ್ಲ ಸಮುದಾಯದ ಮುಖಂಡರನ್ನ ಒಮ್ಮತದಿಂದ, ಒಗ್ಗಟ್ಟಿನಿಂದ ಸೇರಿಸಿ ತಗೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ. ಆ ಮೂಲಕ ನಾವು ಸಾಮಾಜಿಕ ನ್ಯಾಯವನ್ನು ಖಂಡಿತ ಪಟ್ಟೆ ಬಡಿತೀವಿ ಅಂತ ಕೂಡ ನಾವು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೇವೆ. ನನ್ನ ಹೆಸರು ವೆಂಕಟೇಶ್ ಕತ್ತಿ ಅಂತ, ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ. ಏನೀಗ ನಾವು ನಾಳೆ ಅಂಬೇಡ್ಕರ್ ಭವನದಲ್ಲಿ ಮಾದಿಗರ ಮುಖಂಡರು ಸಮಾಲೋಚನಾ ಸಭೆಯನ್ನು ನರಸಪ್ಪ ದಂಡೋರವರ ನಾಯಕತ್ವದಲ್ಲಿ ನಾವು ಏರ್ಪಡಿಸಿದ್ದೀವಿ. ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರು ತ್ರಿಲೋಕ್ ಚಂದರ್ ಅವರು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಈ ನಮ್ಮ ಬೆಂಗಳೂರು ನಗರದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಾದಿಗರು, ಮಾದಿಗ ಸಂಬಂಧಿತ ಉಪಜಾತಿಗಳು ಹಾಗೂ ಬುದ್ಧಿಜೀವಿಗಳು, ವಿಚಾರವಂತರು ಇವರೆಲ್ಲರೂ ಬರಬೇಕಾಗಿ ನಾವು ಮಾದಿಗ ದಂಡೋರ ವತಿಯಿಂದ ಅವರಿಗೆ ನಾವು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ವಿ. ಹಾಗೆ ನಮ್ಮ ರಾಷ್ಟ್ರೀಯ ನಾಯಕರು ಶ್ರೀ ಮಂದಕೃಷ್ಣ ಮಾದಿಗಣ್ಣವರು ಅವರೂ ಆಗಮಿಸ್ತಿದ್ದಾರೆ ಬೆಂಗಳೂರಿಗೆ. ಅವರಿಗೆ ಭಾರಿ ಅದ್ಧೂರಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ವಿ. ಜೈ ಮಾದಿಗ, ಜೈ ಭೀಮ್, ಜೈ ಮಂದಕೃಷ್ಣ ಮಾದಿಗಣ್ಣ. ಹೇಳಿ ಸರ್. ನಮಸ್ಕಾರ. ನಮ್ಮ ಹೆಸರು ರಾಮಕೃಷ್ಣ ಅಂತ, ಮಾದಿಗ ದಂಡೋರ MRPS ರಾಜ್ಯ ಉಪಾಧ್ಯಕ್ಷರು. ರಾಷ್ಟ್ರೀಯ ನಾಯಕ ಸನ್ಮಾನ ಶ್ರೀ ಮಂದಕೃಷ್ಣ ಮಾದಿಗಣ್ಣವರ ಆದೇಶದಂತೆ ನಾಳೆ 27ನೇ ತಾರೀಕು ಡಾಕ್ಟರ್ BR ಅಂಬೇಡ್ಕರ್ ಭವನ ವಸಂತನಗರಕ್ಕೆ ಆಗಮಿಸುತ್ತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ದಲಿತ ಸಂಘಟನೆಗಳು, ಮುಖಂಡರುಗಳು, ಚಿಂತಕರು, ಬುದ್ಧಿಜೀವಿಗಳು ಎಲ್ಲ ಬಂದು ಭಾಗವಹಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಬೆಂಗಳೂರು ನಗರದಲ್ಲಿರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ 13 ಸಂಘಟನೆಗಳು ಮುಖಂಡರುಗಳಿದ್ದಾರೆ. ಅವರು ಕೂಡ ನಮ್ಮ ಸಮುದಾಯದ ಮುಖಂಡರಾಗಿರೋದ್ರಿಂದ ಅನವರು ಬರೋದರಿಂದ ಬಂದು ಭಾಗವಹಿಸಬೇಕಂತ
ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ.